ಭಾಳ ಖರ್ಚು ಬರೋದಿಲ್ಲ, ಒಂದು 5-10 ಕೋಟಿ ರೂಪಾಯಿ ಖರ್ಚು ಬರ್ಬೋದು. ಆ ಗೋಶಿರಪ್ಪನ ಗಡ್ಡೆಯಲ್ಲಿರ್ತಕ್ಕಂಥ ಸಾವಿರಾರು ಜನ ರೈತರು ಯಾವತ್ತು ಅನಾಹುತಗಳನ್ನು ಮಾಡ್ಕೋತಾರೋ ಅಂತಕ್ಕಂಥದ್ದನ್ನು ಮುಂಜಾಗ್ರತೆ ವಹಿಸಿ ಅಲ್ಲೊಂದು ಬ್ರಿಡ್ಜ್ ಮಾಡುವಂಥ ಕೆಲಸ ಮಾಡಬೇಕು ಅಧ್ಯಕ್ಷರೇ. ನಾವು ಯಾಕೆ ಮುಗ್ಧರು ಅಂತ ಹೇಳಿದರೆ, ನಾವು ಏನು ಯಾರು ಹೇಳ್ತಾರಲ್ಲ ಅದನ್ನು ನಂಬ್ತೀವಿ. ಓಕೆ, ನಮ್ಮ ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ, ಮಾಜಿ ಹೋಮ್ ಮಿನಿಸ್ಟರ್ ಶಿವಮೊಗ್ಗದವ್ರು ಅಂದರೆ ನೀವು ಏನು ಕೈಯಾಗ ಹಾಕ್ತೀರಿ, ನಾವು ಅದನ್ನು ತೀರ್ಥ ಅಂತ ತೊಗೊಂಡ್ಬಿಡ್ತೀವಿ. ನಾವು ತೀರ್ಥಹಳ್ಳಿಯಿಂದ ಬಂದವ್ರು. ನಿಮ್ಮನ್ನು ಎಷ್ಟು ನಂಬ್ತೀವತ್ತಂದ್ರೆ ನೀವು ಯಾವುದಕ್ಕೂ ಏನು ಹಾಕ್ತೀರೋ ಅನ್ನೋದು ಗೊತ್ತಾಗಿಲ್ಲ ನಮ್ಮ ಕೈ ಒಳಗೆ. ಆದ ತೀರ್ಥಹಳ್ಳಿಯಿಂದ ಬಂದಾರಲ್ಲ ಇವರು ಭಾಳ ಪವಿತ್ರವಂತರು ಅಂತ ತಿಳ್ಕೊಂಡು ಅದನ್ನು ನಾವು ಕುಡಿದು ಬಿಡ್ತೀವಿ. ಅದನ್ನು ಅಷ್ಟು ಮುಗ್ಧರು ನಾವು. ಅಧ್ಯಕ್ಷರ ಒಂದು ಘಟನೆ ಹೇಳ್ತೀನಿ ನಿಮಗೆ ಗೊತ್ತು. ಭಾಳ ಖರ್ಚು ಬರೋದಿಲ್ಲ, ಒಂದು 5-10 ಕೋಟಿ ರೂಪಾಯಿ ಖರ್ಚು ಬರ್ಬೋದು. ಆ ಗೋಶಿರಪ್ಪನ ಗಡ್ಡೆಯಲ್ಲಿರ್ತಕ್ಕಂಥ ಸಾವಿರಾರು ಜನ ರೈತರು ಯಾವತ್ತು ಅನಾಹುತಗಳನ್ನು ಮಾಡ್ಕೋತಾರೋ ಅಂತಕ್ಕಂಥದ್ದನ್ನು ಮುಂಜಾಗ್ರತೆ ವಹಿಸಿ ಅಲ್ಲೊಂದು ಬ್ರಿಡ್ಜ್ ಮಾಡುವಂಥ ಕೆಲಸ ಮಾಡಬೇಕು ಅಧ್ಯಕ್ಷರೇ. ನಾವು ಯಾಕೆ ಮುಗ್ಧರು ಅಂತ ಹೇಳಿದರೆ, ನಾವು ಏನು ಯಾರು ಹೇಳ್ತಾರಲ್ಲ ಅದನ್ನು ನಂಬ್ತೀವಿ. ಓಕೆ, ನಮ್ಮ ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ, ಮಾಜಿ ಹೋಮ್ ಮಿನಿಸ್ಟರ್ ಶಿವಮೊಗ್ಗದವ್ರು ಅಂದರೆ ನೀವು ಏನು ಕೈಯಾಗ ಹಾಕ್ತೀರಿ, ನಾವು ಅದನ್ನು ತೀರ್ಥ ಅಂತ ತೊಗೊಂಡ್ಬಿಡ್ತೀವಿ. ನಾವು ತೀರ್ಥಹಳ್ಳಿಯಿಂದ ಬಂದವ್ರು. ನಿಮ್ಮನ್ನು ಎಷ್ಟು ನಂಬ್ತೀವತ್ತಂದ್ರೆ ನೀವು ಯಾವುದಕ್ಕೂ ಏನು ಹಾಕ್ತೀರೋ ಅನ್ನೋದು ಗೊತ್ತಾಗಿಲ್ಲ ನಮ್ಮ ಕೈ ಒಳಗೆ. ಆದ ತೀರ್ಥಹಳ್ಳಿಯಿಂದ ಬಂದಾರಲ್ಲ ಇವರು ಭಾಳ ಪವಿತ್ರವಂತರು ಅಂತ ತಿಳ್ಕೊಂಡು ಅದನ್ನು ನಾವು ಕುಡಿದು ಬಿಡ್ತೀವಿ. ಅದನ್ನು ಅಷ್ಟು ಮುಗ್ಧರು ನಾವು. ಅಧ್ಯಕ್ಷರ ಒಂದು ಘಟನೆ ಹೇಳ್ತೀನಿ ನಿಮಗೆ ಗೊತ್ತು.